ಈ ಸಾನ್ನಿಧ್ಯ ತಾವು ಕೇಳಿದ್ರೆ ಇಲ್ಲಿನ ಮಹತ್ವ ಏನು, ಈ ಸಾನ್ನಿಧ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ. ಈ ಸಾನ್ನಿಧ್ಯ ಹೇಗೆ ಅಂತಂದ್ರೆ, ಇಲ್ಲಿ ಮೊದಲನೇದಾಗಿ ಭಗವಂತ ಬಂದು ನೆಲೆಸಿದಾಗ ಈ ಸಾನ್ನಿಧ್ಯದಲ್ಲೂ ಕೂಡ ಒಂದು ಸಮಸ್ಯೆ ಇತ್ತು. ತುಂಬಾ ವರ್ಷಗಳಿಂದ ಒಂದು ವಿಚಾರವಾಗಿ ಹೀಗೆ ಒಂದು ಕೇಸಿನ ಸಂಬಂಧಪಟ್ಟ ಹಾಗೆ ಈ ಜಾಗದ ಸಮಸ್ಯೆಯನ್ನ ಒಳಗೊಂಡೆ ನಾವು ಸಾಕಷ್ಟು ನೋವನ್ನ ಅನುಭವಿಸ್ತಾ ಇದ್ವಿ. ನಾನಾಗ್ಲಿ ಗುರುಜಿಯವರಾಗ್ಲಿ ಸಮಸ್ಯೆ ನಮಗೂ ಕೂಡ ಇತ್ತು. ನಾನು ಇಲ್ಲ ಅಂತ ಹೇಳೋದಿಲ್ಲ. ನೋಡಿ, ಒಬ್ಬ ಮನುಷ್ಯ ಅಂತಂದ ಮೇಲೆ ಎಲ್ರಿಗೂ ಕೂಡ ನಾನೊಂದು ಈ ಕ್ಷಣ ಒಂದು ಧೈರ್ಯವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ಆನಂದ್ ಗುರೂಜಿಯವರಾಗ್ಲಿ, ಅವರ ಮಗನಾಗಿರ್ತಕ್ಕಂಥವ್ನ ನಾನು, ತಾಯಿ ಕೊಟ್ಟಿರ್ತಕ್ಕಂಥ ಒಂದು ಭಿಕ್ಷೆ ನನಗೊಂದು ಜ್ಞಾನಶಕ್ತಿ. ಇವತ್ತಿನ ದಿವಸ ನನಗೊಂದು ಶಕ್ತಿ ಕೊಟ್ಟಿದ್ದಾಳೆ ತಾಯಿ. ಏನಪ್ಪಾ, ಬರ್ತಕ್ಕಂಥ ಭಕ್ತಾದಿಗಳು ನೊಂದು ಬೆಂದು ಬಂದಿರೋರಿಗೆ ಒಂದು ಸಾಂತ್ವನದ ನುಡಿ ಹೇಳ್ಬೇಕು, ಅವರ ಕಷ್ಟಗಳಿಗೆ ಒಂದು ಪರಿಹಾರ ಕೊಡ್ಬೇಕು ಅಂತ ಹೇಳಿ ಪರಿಹಾರವನ್ನ ಕೊಡ್ತಕ್ಕಂಥ ಶಕ್ತಿನೂ ನನಗೆ ಕೊಟ್ಟಿದ್ದಾಳೆ ಭಗವತಿ. ಆದ್ರೆ ನಾನೂ ಕೂಡ ಒಬ್ಬ ಸಾಧಾರಣ ಜೀವಿನೇ, ನಾನೇನು ದೈವಮಾನವಲ್ಲ, ನನಗೂ ಕೂಡ ಸಮಸ್ಯೆಗಳಿರ್ತವೆ. ಹಾಗಾಗಿ ಹೀಗೆ ನಾನು ನನ್ನ ತಂದೆಯವರ ಒಂದು ಸಮಸ್ಯೆಯಲ್ಲಿ ಸಿಲುಕೊಂಡಿದ್ವಿ ಇದೇ ಜಾಗದ ವಿಚಾರವಾಗಿ. ಸುಮಾರು ದಿವಸಗಳಿಂದ ಆ ನೋವಲ್ಲಿ ನಾನು ಮತ್ತೆ ನನ್ನ ತಂದೆಯವರು ಬಹಳಷ್ಟು ನೋವನ್ನ ಅನುಭವಿಸಿದ್ವಿ. ಏನಪ್ಪಾ ಕೊನೆಗೆ ಈ ರೀತಿ ಆಗೋಯ್ತಲ್ಲ ಅಂತ ಹೇಳಿ. ಭೂಮಿ ವಿಚಾರ ಅಂತ ಬಂದ್ರೆ ಇವತ್ತಿನ ಪರಿಸ್ಥಿತಿಗೆ ಸಮಸ್ಯೆಗಳು ಒಂದಲ್ಲ ಒಂದ್ ಎದುರು ಆಗ್ತಾನೆ ಇರುತ್ತೆ. ಆದ್ರೆ ಭಗವಂತ ಭೂವರಹ ಸ್ವಾಮಿ ಅದ್ ಯಾವ ರೂಪದಲ್ಲಿ ಬಂದ್ರು ಏನೋ ಗೊತ್ತಿಲ್ಲ, ಸಾಲಿಗ್ರಾಮ ರೂಪದಲ್ಲಿ ಬಂದು ಹೀಗೆ ಬಂದಿದ ತಕ್ಷಣ ಭಗವಂತನನ್ನ ನಾವು ಬರಮಾಡ್ಕೊಂಡ್ವಿ. ಅಷ್ಟೇ ಭಕ್ತಿಯಿಂದ ನಾವು ವಾಸ್ತುಗೃಹದಲ್ಲಿ ಇಟ್ಟು ಪೂಜೆನ ಮಾಡಿದ್ವಿ. ವಾಸ್ತುಗೃಹದಲ್ಲಿ ಮಧ್ಯಾಹ್ನ ಪೂಜೆಯನ್ನ ಮಾಡಿದ್ದೇವೆ. ನಂಬ್ತಿರ್ಬಿಡ್ತು, ವರ್ಷಗಳಿಂದ ನಾವು ಕಣ್ಣಲ್ಲಿ ನೀರಾಗ್ತಾ ಇರತಕ್ಕಂಥ ಒಂದು ಸಮಸ್ಯೆ. ಸಂಜೆಗೆ ಒಂದು ಫೋನ್, ನಿಮ್ಮ ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗೋಗಿದೆ, ನಿಮ್ಮ ಸಮಸ್ಯೆಗಳು ಕ್ಲಿಯರ್ ಆಗಿದೆ ಗುರುಗಳೇ. ಅದು ಏನ್ ಮ್ಯಾಜಿಕ್ಕೋ ನಮಗ್ ಗೊತ್ತಿಲ್ಲ. ಸಾಲಿಗ್ರಾಮದಲ್ಲಿ ಅಷ್ಟು ಶಕ್ತಿ ಇದೆ. ನಿಮ್ಮ ಸಮಸ್ಯೆಗಳು ಅದು ಏನ್ ಮ್ಯಾಜಿಕ್ ಆಯ್ತೋ ನನಗೆ ಗೊತ್ತಿಲ್ಲ ಗುರುಗಳೇ, ಕ್ಲಿಯರ್ ಆಗಿದೆ. ನೀವಿನ್ನ ನಿಶ್ಚಿಂತೆಯಾಗಿರಿ. ನಮಗೊಂದು ನಿಮಿಷ ಆಶ್ಚರ್ಯ. ಅದ್ರ ಬಗ್ಗೆ ನಾವು ಮುಂದೊಂದು ಕ್ರಮ ತಗೊಂಡಿಲ್ಲ. ಇಲ್ಲ ಅಂತಂದ್ರೆ ಅದ್ರ ಬಗ್ಗೆ ಒಡದಾಡಕ್ ನಾವು ನಿಲ್ಲಿಸ್ಬಿಟ್ವಿ. ಒಂದು ಕ್ಷಣ ಬೇಜಾರಾಗಿ ನಿಲ್ಲಿಸ್ಬಿಟ್ಟಿದ್ವಿ. ಅದು ಆಟೋಮೆಟಿಕ್ ಆಗಿ ಈಗ ರೈಸ್ ಆಗೋಗಿ ನಮ್ ಕೆಲಸ ಆಗೋಯ್ತಲ್ಲ, ಅದು ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ಸಂತೋಷ ಆಯ್ತು. ಅದಾದ್ಮೇಲೆ ಏನಾಯ್ತು, ಭಗವಂತ ಯಾವಾಗ ಆ ಒಂದು ನಮ್ಗೆ ಒಂದು ಅದೃಷ್ಟವನ್ನ ಕರುಣಿಸ್ಕೊಟ್ನೋ, ಭಾಗ್ಯವನ್ನ ಕರುಣಿಸ್ಕೊಟ್ನೋ, ಗುರುಜಿಯವ್ರು ಕೇಳಿದ್ವಿ. ಗುರುಜಿಯವರು ಒಂದು ವಿಚಾರವನ್ನ ತಿಳಿಸಿದ್ರು, ಇಲ್ಲ ಆಶ್ರಮದಲ್ಲಿ ಇರ್ಬೇಕು ಭಗವಂತ, 11 ದಿನಗಳ ಕಾಲ ಒಂದು ಮಂಡಲಾನುಷ್ಠಾನವನ್ನ ಮಾಡೋಣ, ಬರೋ ಭಕ್ತಾದಿಗಳೆಲ್ರಿಗೂ ಕೂಡ ಒಂದು ಅವಕಾಶ ಸಿಗ್ಲಿ, ಭಗವಂತನ ದರ್ಶನ ಅವರು ಮಾಡ್ಲಿ, ಅವ್ರ ಸಮಸ್ಯೆಗಳು ನಿವಾರಣೆ ಆಗ್ಲಿ ಅಂತ 11 ದಿನ ಮಂಡಲ ಮಾಡಿದ್ವಿ. 11 ದಿನದ ಮಂಡಲಾನುಷ್ಠಾನಕ್ಕೆ ಜನ ಸೇರಿದ್ರು ಸ್ವಾಮಿ. ಭಗವಂತನ ಕೃಪೆ, ಭಗವಂತ ಜನನ್ನ ಕರ್ಸ್ಕೊಂಡ ಇಲ್ಲಿ ನಮಗೆ ಲಿಟ್ರಲಿ ಏನಪ್ಪಾ ಅಂದ್ರೆ ಆಶ್ರಮದಲ್ಲಿ ನಾವು ಹೆಜ್ಜೆ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ನಮ್ಮನ್ನ ಆಶ್ರಮದ ಒಳಗಡೆ ಬಿಡ್ಲಿಲ್ಲ. ಕೊನೆಗೆ ನೀವು ಯಾವಾಗ್ಲೂ ಆಶ್ರಮದಲ್ಲಿ ಇರ್ತೀರಾ, ಸಾಲಿಗ್ರಾಮ ನೋಡ್ತಾ ಇರ್ತೀರಾ, ನಮ್ಮನ್ ಬಿಡ್ರಿ ಅಂದ್ಬಿಟ್ಟು ಅಷ್ಟರ ಮಟ್ಟಿಗೆ ಲಕ್ಷಾಂತರ ಜನ ದಿನಕ್ಕೆ 1 ಟನ್ 1.5 ಟನ್ ಅಕ್ಕಿ ಬೇಯ್ತಾ ಇತ್ತು ಆಶ್ರಮದಲ್ಲಿ. ಅಷ್ಟರ ಮಟ್ಟಿಗೆ ಪ್ರಸಾದದ ವ್ಯವಸ್ಥೆ. ಬೆಳಗ್ಗೆ 5 ಗಂಟೆಯಿಂದ ಹಿಡಿದು ಮಾರನೇ ದಿನ 12 ಗಂಟೆ 1 ಗಂಟೆ ತನಕನೂ ಕೂಡ ನಿರಂತರ ರಾತ್ರಿ ಎಲ್ಲ ಜನ 12 ಗಂಟೆ 1 ಗಂಟೆ ಆದ್ರೆ ನಾವು 1 ಅವರ್ ಏನೋ ಗ್ಯಾಪ್ ಕೊಡ್ತಾ ಇದ್ವಿ ಒಂದ್ ಸ್ವಲ್ಪ ಪ್ರಸಾದಕ್ಕೆ. ಅಷ್ಟ ಸಮಯದಲ್ಲಿ ಮಾತ್ರ ಭಟ್ರಿಗೆ ಫ್ರೀ. ಆ 2 ಅವರ್ ಆದ್ಮೇಲೆ ಮತ್ತೆ ಶುರು. ಅಷ್ಟರ ಮಟ್ಟಿಗೆ ಜನ. ಅದಾದ್ಮೇಲೆ 11 ದಿನಗಳ ಮಂಡಲ ಆದ್ಮೇಲೆ ಸಾಲಿಗ್ರಾಮ ಯಥಾಸ್ಥಿತಿ ಅದ್ರಿದ್ದ ಜಾಗಕ್ಕೆ ವಾಪಸ್ ಹೋಯ್ತು. ಸಾಕಷ್ಟು ಜನ ಬಂದ್ರು, ಕೇಳಿದ್ರು, ಗುರುಗಳೇ ಸಾಲಿಗ್ರಾಮ ಎಲ್ಲಿ, ನನ್ನ ಸಮಸ್ಯೆಗಳ ನಿವಾರಣೆ ಆಯ್ತು, ನನ್ನ ಪಕ್ಕದ ಮನೆಯವ್ರನ್ನ ಕರ್ಕೊಂಡ್ ಬಂದಿದ್ದೇನೆ, ನಮ್ ಕುಟುಂಬಸ್ಥರನ್ನ ಕರ್ಕೊಂಡ್ ಬಂದಿದ್ದೇನೆ, ಇವತ್ತು ನಾನು ಸಂಪೂರ್ಣವಾಗಿ ಬಿದ್ದೋಗಿದ್ದೆ, ಭಗವಂತ ನನ್ನ ಕೈ ಹಿಡಿದು ಎತ್ತಿದ್ದಾನೆ ಗುರು. ಲಕ್ಷಾಂತರ ಜನ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಬಂದ್ರು. ಆಗ ಗುರುಜಿಯವರೊಂದು ಧೈರ್ಯವನ್ನ ಮಾಡಿ 9 ದಿವಸದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ರು. ಬರೀ 9 ಡೇಸ್, 9ನೇ ದಿನದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿ ಸಾಲಿಗ್ರಾಮನ ತಗೊಂಡ್ಬಂದು ಕೂಡಿಸಿ ತಾಯಿ ಮಹಾಲಕ್ಷ್ಮೀ ದೇವಿನ ಒಂದೇ ದಿವಸದಲ್ಲಿ ಕುಂಭಕೋಣಂಗೆ ಹೋಗಿ ಅಲ್ಲಿ ಮಹಾಲಕ್ಷ್ಮೀ ದೇವಿನ ನೋಡಿ, ತಾಯಿನ ಅಲ್ಲಿ ಮಹಾಲಕ್ಷ್ಮೀ ದೇವಿ ಆಶ್ರಮಕ್ಕೆ ಬರೋದನ್ನು ಕೂಡ ಒಂದು ರೀತಿ ಆಶ್ಚರ್ಯಚಕಿತ ಅಂತಾನೆ ಹೇಳ್ಬೋದು. ಅಷ್ಟು ಒಂದು ಶಕ್ತಿ. ಆಮೇಲೆ ಆ ತಾಯಿಯಲ್ಲಿ ಒಂದು ಶಕ್ತಿ ಇದೆ. ಆ ಒಂದು ಶಿಲೆ ಎಷ್ಟು ಅಭೂತಪೂರ್ವಕವಾಗಿರ್ತಕ್ಕಂಥದ್ದು ಮತ್ತೆ ಪುರಾತನವಾಗಿರ್ತಕ್ಕಂಥದ್ದು ಅಂದ್ರೆ, ಆ ಶಿಲೆಗೆ ತಾವು ಏನಾದ್ರೂ ಒಂದು ವಸ್ತುವನ್ನ ತಗೊಂಡು ತಾವು ಶಬ್ದವನ್ನ ಮಾಡಿದ್ರೆ ಗಂಟೆಯ ಶಬ್ದ ಬರುತ್ತೆ ಆ ಶಿಲೆಯಲ್ಲಿ. ಅಷ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ಶಿಲೆ ಅದು. ಆ ತಾಯಿಯಲ್ಲಿ ಅಷ್ಟು ಶಕ್ತಿ ಇದೆ, ಸಾಲಿಗ್ರಾಮದಲ್ಲಿ ಅಷ್ಟು ಶಕ್ತಿ ಇದೆ. ಇವತ್ತಿಗೆ ಸಾಲಿಗ್ರಾಮ ಇಲ್ಲಿ ಪ್ರತಿಷ್ಠಾಪನೆಗೊಂಡು, ತಾಯಿ ಪ್ರತಿಷ್ಠಾಪನೆಗೊಂಡು ತಿಂಗಳುಗಳಾಯ್ತಷ್ಟೇ, ವರ್ಷನೂ ಆಗಿಲ್ಲ, ತಿಂಗಳುಗಳಾಗಿದೆ. ಇವತ್ತಿನ ದಿವಸಕ್ಕೂ ಕೂಡ ತಾವು ಭಾನುವಾರ ಬಂದಿದ್ದೀರಿ. ಇಲ್ಲಿನ ಜನ ಹೇಗಿದ್ದಾರೆ ಅಂತ ತಮ್ಗೆ ಗೊತ್ತಾಗ್ತಾ ಇದೆ. ಜನಗಳ ಭಾವನೆ ತಾವು ಅರ್ಥ ಮಾಡ್ಕೊಳ್ತಾ ಇದ್ದೀರಿ. ಇಲ್ಲಿ ಬಂದಾಗ ಅವ್ರಿಗೆ ಆಗ್ತಾ ಇರ್ತಕ್ಕಂಥ ಒಂದು ಖುಷಿ ತಾವು ನೋಡ್ತಾ ಇದ್ದೀರಿ. ಇಲ್ಲಿನ ಪ್ರಸಾದದ ಸೇವೆ ಆಗಿರ್ಬೋದು, ಇಲ್ಲಿನ ವ್ಯವಸ್ಥೆ ಆಗಿರ್ಬೋದು, ತಾಯಿಯಲ್ಲಿರ್ತಕ್ಕಂಥ ಒಂದು ಶಕ್ತಿ, ಭಗವಂತನಲ್ಲಿರ್ತಕ್ಕಂಥ ಒಂದು ಶಕ್ತಿ. ಇಲ್ಲಿ ಬೇಡಿ ಬಂದಿರತಕ್ಕಂಥವ್ರು ಯಾರ ಕೈಯೂ ಬಿಟ್ಟಿಲ್ಲ ಭಗವಂತ. ಇವತ್ತು ನಾನು ನಿಮ್ಗೂ ಹೇಳ್ತಾ ಇದ್ದೇನೆ, ನಿಮ್ಮ ಸಮಸ್ಯೆಗಳು ದೂರ. ಇದನ್ನ ನಾವು ಹೇಳೋದಲ್ಲ, ತಾವು ಅನುಭವಿಸಿ ನೋಡ್ಬೇಕು. ಹಾಗಾಗಿ ಈ ಒಂದು ಯೂಟ್ಯೂಬ್ ಚಾನೆಲ್ನ ವೀಕ್ಷಕ ಬಂಧುಗಳು ಯಾರೆಲ್ಲ ಇದ್ದೀರಿ, ಈ ಒಂದು ಚಾನೆಲ್ನ ಮುಖಾಂತರ ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ತಾ ಇದ್ದೀರಿ, ಇದು ಬರೀ ತಾವು ಕೇಳೋದಷ್ಟೇ, ವಿಡಿಯೋ ಮುಖಾಂತರ ನೋಡೋದಷ್ಟೇ ಅಲ್ಲ. ಈ ಸಾನ್ನಿಧ್ಯಕ್ಕೆ ಬನ್ನಿ. ಇದನ್ನ ನಾನು ನಿಮ್ಗೆ ಫೋರ್ಸ್ ಮಾಡ್ತಾ ಇಲ್ಲ.
ಒಂದು ಸತಿ ತಾವಿ ಸಾನ್ನಿಧ್ಯಕ್ಕೆ ಬಂದು ಇಲ್ಲಿರ್ತಕ್ಕಂಥ ಭಗವಂತನನ್ನ ದರ್ಶನವನ್ನ ಮಾಡಿ, ಇಲ್ಲಿ ಭಗವಂತನಿಗೆ ಬೇರೆ ಏನೂ ಅಪೇಕ್ಷೆ ಇಲ್ಲ. ನೋಡಿ, ಸಾಧಾರಣವಾಗಿ ಒಂದು ವಿಚಾರ, ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಬೇಕಾದ್ರೆ ಒಂದಿಷ್ಟು ಜನ ಹರಕೆ ಹೊತ್ಕೊಳ್ತಾರೆ. ಈ ಹರಕೆ ಎಂಬತಕ್ಕಂಥ ಮಾತು ಬಂದಿದ ತಕ್ಷಣ ಒಂದಿಷ್ಟು ಜನ ಏನ್ ಮಾಡ್ಬಿಡ್ತಾರೆ, ಅವ್ರ ಶಕ್ತಿಗೂ ಮೀರಿ ಬೆಳ್ಳಿ, ಬಂಗಾರ, ವಜ್ರ, ವೈಡೂರು ಏನಂದ್ರೆ ಅದು ಇಷ್ಟು ಲಕ್ಷ ಕೊಟ್ಬಿಡ್ತೇನೆ, ಅಷ್ಟು ಲಕ್ಷ ಕೊಟ್ಬಿಡ್ತೇನೆ ಅಂತೆಲ್ಲ ಹರಕೆ ಹೊತ್ಕೊಂಡ್ಬಿಡ್ತಾರೆ. ಅದನ್ನೆಲ್ಲ ಮಾಡೋದಕ್ಕಿನ್ನ ಭಗವಂತ ಅದ್ ಯಾವ್ದನ್ನು ಕೂಡ ಅಪೇಕ್ಷೆ ಪಡೋದಿಲ್ಲ. ಒಂದು ಹಿಡಿ ಅಕ್ಕಿನ ಅನ್ನದಾನಕ್ಕೋಸ್ಕರ ನಾನು ಕೊಡ್ತೀನಪ್ಪ ಭಗವಂತ ಅಂದ್ರೆ ತೃಪ್ತನಾಗಿ ಹೋಗ್ತಾನೆ. ಆ ಒಂದು ಹಿಡಿ ಅಕ್ಕಿನಲ್ಲಿ ಇಬ್ರು ಅನ್ನ ಊಟ ಆಗತ್ತೆ, ಪ್ರಸಾದ ಆಗತ್ತೆ. ಒಂದೇ ಒಂದು ತುತ್ತು ಪ್ರಸಾದ ಸಾಕು, ಎಷ್ಟೋ ತೃಪ್ತಿಯಾಗಿ ಹೋಗ್ತಾರೆ. ಹಾಗೆ ಇಲ್ಲಿ ಬರ್ತಕ್ಕಂಥ ಭಗವಂತನಿಗೆ, ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ, ಇಲ್ಲಿ ಬನ್ನಿ, ಕ್ಷೇತ್ರಕ್ಕೆ ಬನ್ನಿ, ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಏನಪ್ಪಾ, ನನ್ನ ಕೆಲ್ಸಗಳೆಲ್ಲ ಕಾರ್ಯಸಿದ್ಧಿ ಆದ್ರೆ ನಾನು ಮತ್ತೆ ನಿನ್ನ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡ್ತೀನಿ, ನನ್ನ ಕೈಲಾದ ಸೇವೆ ಮಾಡ್ತೀನಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೆ ಆದ್ರೆ ಭಗವಂತ 100% ನಿಮ್ ಕೈ ಹಿಡಿತಾನೆ. ನೋಡಿ ಸ್ವಾಮಿ, ಕಷ್ಟ ಅಂಬತಕ್ಕಂಥದ್ದು ಎಲ್ರಿಗೂ ಇರುತ್ತೆ. ಕಷ್ಟ ಇಲ್ಲದೆ ಇರೋ ಜೀವಿನೇ ಇಲ್ಲ. ಕಣ್ಣು ಕಾಣ್ತಕ್ಕಂಥ ಕಷ್ಟಗಳು ಬೇರೆ, ಕಾಣದಿರತಕ್ಕಂಥ ಕಷ್ಟ ಬೇರೆ. ಈ ಕಷ್ಟ ಅನ್ನೋ ಒಂದು ಬೀಗ, ಪರಿಹಾರ ಅನ್ನೋ ಒಂದು ಬೀಗದ ಕೀ, ಕಷ್ಟ ಅನ್ನೋ ಒಂದು ಬೀಗ ಇದೆ ಅಂತಂದ್ಮೇಲೆ ಕೀ ಇದ್ದೇ ಇರುತ್ತೆ. ಆ ಕ್ಷಣ ಕಣ್ಮುಂದೆ ಕಾಣಿಲ್ಲ ಅಂತಂದ್ರೆ ಬೀಗ ಹೊಡೆದಾಕ್ಬಿಟ್ರೆ ಜೀವನ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ಹಾಗಾಗಿ ಆ ಪರಿಹಾರ ಅನ್ನೋ ಬೀಗನ ಹುಡುಕ್ಲಿಕ್ಕೆ ಸ್ವಲ್ಪ ತಾಳ್ಮೆ ಬೇಕು. ತಾಳ್ಮೆಯಿಂದ, ಶ್ರದ್ಧಾಭಕ್ತಿಯಿಂದ ಭಗವಂತನ ಹತ್ರ ಬಂದು ಪ್ರಾರ್ಥನೆ ಮಾಡ್ಕೊಂಡ್ರೆ ಪರಿಹಾರ ಅನ್ನೋ ಒಂದು ಕೀನ ಆದಷ್ಟು ಬೇಗ ಭಗವಂತ ಕರ್ಣಿಸ್ತಾನೆ. ಆ ಕೀಯಿಂದ ಆ ಕಷ್ಟನ ಲಾಕ್ ಓಪನ್ ಮಾಡ್ಬೋದು, ಆ ಕಷ್ಟಗಳೆಲ್ಲ ನಿವಾರಣೆ ಆಗತ್ತೆ, ಆ ಬಂಧನದಿಂದ ಆಚೆ ಬರ್ಬೋದು. ಅದು ನಿಮ್ಗೇನ್ ತಿಂಗಳಿಗಟ್ಟಲೆ ಅವಶ್ಯಕತೆ ಇಲ್ಲ. ಇಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಕೆಲ ದಿನಗಳಲ್ಲೇ, ಒಂದಷ್ಟು ಜನಕ್ಕೆ ಗಂಟೆಗಳಲ್ಲಿ ಕೆಲಸ ಆಗಿದೆ, ಕೆಲ ದಿನಗಳಲ್ಲಿ ಕೆಲಸ ಆಗೋಗುತ್ತೆ, ಯೋಚನೆ ಇಲ್ಲ. ಇಲ್ಲಿ ಬನ್ನಿ, ಬಂದು ಭಗವಂತನ ಹತ್ರ ಸುಮ್ನೆ ಬಂದ್ವಿ, ಏನೋ ಹೇಳಿದ್ರಪ್ಪ, ಹಾ ಭಗವಂತನ ದರ್ಶನ ಮಾಡಿದ್ವಿ, ತಾಯಿ ನಿನ್ ದರ್ಶನ ಮಾಡೋದು ಒಳ್ಳೇದಾಗ್ಲಿ, ಶುಭವಾಗ್ಲಿ, ಹೊರಟುಬಿಡೋದಲ್ಲ. ಬರ್ಬೇಕು, ಕೂತ್ಕೊಳ್ಬೇಕು, ಭಗವಂತನನ್ನ ನೋಡ್ಬೇಕು, ಕಣ್ ತುಂಬಿಡ್ಕೋಬೇಕು. ಒಂದಿಷ್ಟು ಜನ ಏನ್ ಮಾಡ್ತಾರೆ, ಬರ್ತಾರೆ, ನನ್ ಕಷ್ಟ ಇದೆ ಭಗವಂತ, ನನ್ಗಿಂತ ಕಷ್ಟ ಇದೆಯಪ್ಪ, ಇದನ್ನೆಲ್ಲ ನಿವಾರಣೆ ಮಾಡ್ಬಿಡು ಅಂದ್ಬಿಟ್ಟು ಅವ್ರ ಪಾಡೋರು ಹೋಗ್ಬಿಡ್ತಾರೆ. ಅದಲ್ಲ, ಕೂತ್ಕೊಳ್ಬೇಕು, ಭಗವಂತನನ್ನ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಭಗವಂತ, ನಾನು ಇವತ್ತಿನ ದಿವಸ ಇಷ್ಟು ನೊಂದಿದ್ದೇನೆ, ಇಷ್ಟು ಕಷ್ಟದಲ್ಲಿದ್ದೇನೆ, ನೀನ್ ನನಗ್ ಸಹಾಯ ಮಾಡ್ಬೇಕು. ನನಗ್ ಕಷ್ಟನೇ ಕೊಡ್ಬೇಡ ಅಂತ ನಾನು ಕೇಳಲ್ಲ, ಕೊಟ್ಟಿರೋ ಕಷ್ಟನ ನಿಭಾಯಿಸೋ ಶಕ್ತಿ ಕೊಡು, ಅದನ್ನ ಆದಷ್ಟು ಬೇಗ ದೂರ ಮಾಡು, ಸಾಕು. ಅಷ್ಟು ಕೇಳಿದ್ರೆ ನೆಮ್ಮದಿಯಿಂದ ಭಗವಂತ ಎಲ್ಲವನ್ನೂ ಕೂಡ ಕರಗಿಸ್ತಾನೆ. ಇಷ್ಟಂತೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಶ್ರೀನಿವಾಸ ಶರ್ಮಾ ಗುರುಗಳು ಹೇಳಿರೋ ಮಾತನ್ನ ನೀವು ನಮ್ ಕಡೆ ಒಂದು ರಿಕ್ವೆಸ್ಟ್ ಅಂದ್ರೆ, ಎಲ್ಲರೂ ನೀವು ಈ ಕ್ಷೇತ್ರಕ್ಕೆ ಬರ್ಬೇಕು, ಬಂದು ನಿಮ್ ಕೈಲಾಗಿರೋ ಅವ್ರು ಹೇಳಿರೋದಂತಂದ್ರೆ ಬಂಗಾರ ಬೆಳ್ಳಿ ಕೊಡ್ಬೇಕು ಅಂತೇನಿಲ್ಲ, ಇಡೀ ಅನ್ನ ಅಕ್ಕಿ ಅಷ್ಟನ್ನು ದಾನ ಮಾಡಿದ್ರು ನಿಮ್ ಕಷ್ಟಗಳು ತೀರತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.